ನೀನು ಸ್ವಲ್ಪ ಸುಮ್ಮನೆ ಇರೋ ಮಾರತಿ. ನನ್ನ ತಲೆ ಬಿಸಿ ನಂಗಾಗಿದೆ. ನಾಳೆ ದೇವಸ್ಥಾನ ಪೂಜೆ ದುಡ್ಡು ಕೊಡೋದು ಹೆಂಗೆ ಅಂತ ಅದು ಯೋಚನೆ ಮಾಡ್ತಿದ್ದೀನಿ. 4 ಕಾಳು ಅಡಿಕೆ ಇಟ್ಕೊಂಡಿದ್ದು ಕೊಡೋಣ ಅಂದರೆ ರೇಟ್ ಜಾಸ್ತಿ ಆಗ್ತದೆ ಅಂತಾರಪ್ಪ. ಕೊಡೋಕ್ಕೆ ಆಸೆ ಬಿಡಲ್ಲ, ಕೊಡದೇ ಇರೋಕ್ಕೆ ಹೆದರಿಕೆ ಆಗ್ತದೆ. ಹಂಗಿದ್ದು ಕತಿ ಆಗಿದೆ ನಂದು. ದುಡ್ಡು ಅಪ್ಪೂಟ ಖಾಲಿ ಆಗಿದೆ. ಅದು ದೇವಸ್ಥಾನಕ್ಕೆ ಈ ಸತಿ 3,000 ರೂಪಾಯಿ ಹಾಕ್ಯಾರಪ್ಪ. ಅಕ್ಕಿ ಕೊಡ್ತೀವಿ, ಕಾಯಿ ಕೊಡ್ತೀವಿ. ತರಕಾರಿ ಈಗ ಸೌತೆಕಾಯಿ ಬೆಳೆದಾರೆಲ್ಲ ಸಾಧಾರಣ ಸೌತೆಕಾಯಿ ತೊಗೊಂಡೋಗಿ ಕೊಡ್ತಾರೆ. ಮತ್ತು ಎಂತಕ್ಕಷ್ಟು ದುಡ್ಡು ಹಾಕ್ತಾರೆ ಏನು ಕೇಳಂಗದ್ಯಾ? ಎಲ್ಲ ಏನು ಯಾರಿಗೇನೋ ಅನುಕೂಲಕ್ಕೇನು ಕಡಿಮೆ ಇಲ್ಲ, ಅವ್ರು ಯಾರು ಕೇಳಲ್ಲ. ನಾವೊಬ್ಬ ಕೇಳಿದ ಕೂಡಲೇ ಏನೋ ಇವೊಂದೊಬ್ಬಂದೇ ಲೆಕ್ಕಾಚಾರ ಹಂಗೆ ಹಿಂಗೆ ಅಂತ ಆಗ್ತದೆ. ನಾಳೆನೇ ಕೊಡ್ಬೇಕಂತೆ. ಅವೊಬ್ಬ ಅದನ್ನೇ ಈ ಮೀಸೆ ಚಿಗುರ್ದಿರೋರಿಗೆಲ್ಲ ಇದು ವಹಿವಾಟು ಕೊಡಬಾರ್ದು ಅನ್ನೋದು. ಅದಕ್ಕೆ ಹೋಗ್ಬೇಕಾರೆ ಕೇಳ್ತಾನೆ, ಯಾರು ಅದರೇ ಯಾರಿಲ್ಲ ಅಂತ ನೋಡಲ್ಲ. ಹೆಂಗಾರು ಮಾಡಿ ದುಡ್ಡು ಹೊಂದ್ಸ್ಕೊಂಡೇ ಹೋಗ್ಬೇಕು. ಅದನ್ನೇ ಈಗ ನಿನ್ನ ಹತ್ರ ಕೇಳೋಣ ಅಂತಿದ್ದೀನಿ. ಅಡಿಕೆ ಖರ್ಚು ಹಾಕ್ದಕ್ಕೂ ಕೊಡ್ತೀನಪ್ಪ. ಇದು ದುಡ್ಡು ಮಾತ್ರ ಈ ಸತಿ ಇಟ್ಕೊಳಲ್ಲ ನಾನು. ಸುಮ್ಮನೆ ಯಾವಾಗಲೂ ಹೇಳ್ದಂಗಲ್ಲ. ದೇವ್ರು ನಡೆಸ್ಕೊಟ್ಟೊಂದು ಅಡಿಕೆ ಒಳ್ಳೆ ರೇಟಿಗೆ ಹೋದರೆ ಕೊಡ್ತೀನಿ. ಒಂದು 3,000 ರೂಪಾಯಿ ಅದೆಯಾ? ಹೆಂಗಿದ್ದೀರಿ ನೋಡಿ ನೀವು. ಎಲ್ಲಿ ನಾನು ಮತ್ತೆಂತಾರು ದುಡ್ಡು ಕೇಳ್ತೀನಿ ಏನೋ ಅಂತೇಳಿ ವಾಪಸ್ ನನ್ನ ಹತ್ರನೇ ಕೇಳಿಬಿಡ್ತೀರಿ ಅಡ್ವಾನ್ಸ್ ಆಗಿ. ಎಷ್ಟು ಸತಿ ಹೇಳಿದ್ರಿ? ಎಷ್ಟು ದಿವಸದಿಂದ ಹೇಳ್ತಿದ್ದೀನಿ ನಾನು. ನಾಳೆ ಅಕ್ಷಯ ತೃತೀಯ, ಗುಬ್ಬಿಗಿನ್ನೂ ಮೂಗು ಚುಚ್ಚ. ಪೂರ್ತಿ ಬಲ್ತ ಮೇಲೆ ಅದು ನೋವು ಹೆಚ್ಚಾಗ್ತದೆ. ಮೊದಲೇ ನಾನು ಮೂಗು ಚುಚ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೆ. ಅದು ಈಗ ನಾನು ಹಂಗಾರೆ ಈ ಸತಿನಾರು ಒಂದು ಒಳ್ಳೆ ದಿನ ಆಗಿತ್ತು, ಮೂಗು ಚುಚ್ಚಂಗಾತು, ಮನೆಗೊಂದು ಬಂಗಾರ ತಂದಂಗೆ ಆಯ್ತು ಅಂತೇಳಿ ಧ್ಯಾನ ಮಾಡೀನಿ. ಅಕ್ಷಯ ತೃತೀಯ ಇದ್ದೇನೆ ಬಂಗಾರ ತರ್ಬೇಕಂತೆ. ಎಲ್ಲದೂ ಅಕ್ಷಯ ಆತ ಹೋಗ್ತದಂತೆ, ಗೊತ್ತಾನ? ನಾಟಕ ನಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ. ಅಡಿಕೆ ಖರ್ಚು ಹಾಕಲ್ಲ ಅಂತ ಎಂತ ಇನ್ನೂ ಎಷ್ಟು ಆಗಬೇಕಿತ್ರಿ ನಿಮಗೆ? 59, 60ಕ್ಕೆ ಹೋಗಿತ್ತಪ್ಪ. ಅವಾಗ ಕೊಟ್ಕೊಳ್ದೆ ಇನ್ನೂ ಕೂತೀರಿ. ಆದಷ್ಟು ಹಿಂಗೆ ಮಾಡಿದ್ರಿ. ಸ್ವಂತ ಬುದ್ಧಿನೇ ಇಲ್ಲ, ಹೇಳ್ದರ ಮಾತು ಕೇಳಲ್ಲ. ಅದನ್ನ ಇಟ್ಕೊಂಡು ಏನು ಮಾಡ್ತೀರಿ ನೋಡ್ತೀನಿ. 2 ವರ್ಷದ ಅಡಿಕೆ ಇಟ್ಕೊಂಡಿರಿ. ಈ ಸತಿನೂ ಹಂಗಾರು ಒಂದು ಕೊಡದೆ ಮತ್ತೆ ಅದೇ ಕೆಲಸ ಮಾಡ್ತಿದ್ದೀರಲ್ಲ. ನಿಮ್ಮ ನಾಟಕ ನಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ. ಈಗ ಎಂಥಾರು ಖರ್ಚಿಗೆ ಹಾಗೆ ಹೆಂಗೆ ಕೇಳ್ತದೆ, ಬೇಡ. ಇವೆಲ್ಲ ಹಿಂಗಿದ್ದೀನೆಲ್ಲ ಮುಗಿದ ಮೇಲೆ ಖರ್ಚು ಹಾಕಿದ್ರೆ ಕೇಳಲ್ಲ ಅಂತ. ಎಂಥ ಜನ ಇರಬೇಕು ನೀವು. 3,000 ರೂಪಾಯಿ ಕೊಡ್ಬೇಕಂತೆ. 3,000 ರೂಪಾಯಿಗೆ 3 ರೂಪಾಯಿ ಇಲ್ಲ ನನ್ನ ಹತ್ರ. ನಾನೇ ನೌಕರಿಗೆ ಹೋಗ್ತೀನ, ತಿಂಗಳು ಸಂಬಳ ತಗೋತೀನ ದುಡ್ಡು ಕೊಡೋಕ್ಕೆ? ನೀವೇನಾದ್ರು ಕೊಡಬೇಕು, ನನ್ನ ಹತ್ರ ಬರ್ಬೇಕಪ್ಪ. ನೀವು ಕೊಟ್ಟರೆ ಸಹಿಯಲ್ಲ ನನ್ನ ಹತ್ರ ಇರೋದ. ಇದೇ ಆಗಲ್ಲ ಅನ್ನೋದು ನೋಡಿ ನಾನು. ಅಲ್ಲ, ಮನೆಗೆ ಎಂತಕ್ಕಾರು ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ಅಡಿಕೆ ರೇಟ್ ಕಮ್ಮಿ ಇದ್ದಾಗ ಕೊಡ್ತೀನ? ಅಷ್ಟು ಒಂದು ದುಷ್ಟ ಅಂದ್ಕೊಂಡಾನೆ ನೀ ನನ್ನ. ಹಂಗಾರೆ ಅವತ್ತೇ ಯಾವತ್ತಾರು ಕೊಡ್ಬೋದಿತ್ತಲ್ಲ. ನಾನು ಹಂಗಾರೆ ರೇಟ್ ಆಗ್ತದೆ ಅಂತಾರೆ. ಏನಿಲ್ಲ ಅಂದರೂ 65ಕ್ಕೆ ಮುಟ್ಗಿತದೆ ಅಂತಾರೆ. ಹೋದಸ್ನು ಅಡಿಕೆ ಕಡಿಮೆ, ನೀ ಹಿಂಗೊತ್ತು. ಈ ವರ್ಷನೂ ಕಡಿಮೆ ಇದ್ದಿದ್ದು. ಒಂದು 3 ಕಾಳು ಒಳ್ಳೆ ರೇಟಿಗೆ ಕೊಟ್ಕೊಂಡೇ ಇದ್ದರೆ ಒಂದು 2 ಲಕ್ಷ ಜಾಸ್ತಿ ಸಿಕ್ಕಲಿ ಯಾರನ್ನು ಕೆಡಿಸ್ತದೆ? ನಾನು ಜ್ಞಾನ ಮಾಡೀನಿ. ಈ ಸತಿ ಎಂಥರು ತರ್ಬೇಕು ಗುಬ್ಬಿಗೆ ಅಂತ ತರ್ತೀನಿ. ನೀನು ಈಗ ಈಗ ಅಕ್ಷಯ ತೃತೀಯ ದಿನವೇ ತರಬೇಕು ಅನ್ನೋದು ಏನು ನೋಡೋಣ. ಆವತ್ತು ಬಂಗಾರ ತಂದರೆ ಉರ್ಸಿಟ್ಟಿಡಿ ತತ್ತಾರೆ ಅಂತ ಜಾನ ಮಳ್ಳ ಜಾತ್ರೆ ಮಳ್ಳ ಅಂತ. ಹಾಗೇನಾರು ಆಗೋದಾಗಿದ್ರೆ ಬಂಗಾರದ ಅಂಗಡಿ ಪೂರ್ತಿ ಖಾಲಿ ಎದ್ದು ಹೋಗಿರ್ತಿದ್ದು. ಉರ್ಸಿಟ್ಟಿಡಿ ಒಂದಿಸ್ತಂದ್ರೆ ತತ್ತನೇ ಇದ್ದರೆ ಥರ ದಿನ ಬಂದಾಗ ಥರನ. ನೀನು ಅದಕ್ಕೇನು ತಲೆ ಕೆಡಿಸ್ಕಿಬೇಡ, ತತ್ತೀನಿ ನಾನು. ಈ ಗುಬ್ಬಿಗೀಗ ಮೂಗ್ಬಿಟ್ಟಿಗೆ ಏನು ಓಡೋಗಿದ್ದು ನೋಡೋಣ. ನಮ್ಮ ಪುಟ್ಟಕ್ಕೆ ನೀ ಚುಚ್ಚಲ ಇನ್ನು. ಈಗ ಅದು ಚುಚ್ಚೆ ಇದ್ದ ಚುಚ್ಕೊಂಡ ಕೇಳ್ತದಂತ ಮಾಡೀಯಾ? ನಿನ್ನ ಮಗಳನ್ನ ಕೇಳಿ ನೋಡು, ಅದೇನು ಕಮ್ಮಿ ಇಲ್ಲ. ಏನು ಹೇಳಿದ್ರು ಹಿಂಗಿದ್ದೊಂದು ಒಕ್ಕಣೆ ರೆಡಿ ಇಟ್ಕೊಂಡಿರ್ತೀರಿ ಮಾತ್ರ. ಏನು 65 ಅಲ್ಲ 70ಕ್ಕೆ ಹೋತದ ಕಾದು ಕುತ್ಕೊಳ್ಳಿ. ಮನ್ಸಿಗೆ ದುರಾಸೆ ಇರೋಷ್ಟು ಇರಬೇಕು ಸಾಕು. ನಾನು ಹೇಳಿದ್ರೆ 45,000 ಬಂದರೂ ಸಾಕು, ಅದರಲ್ಲೂ ಲಾಭನೇ. 50 ಇಲ್ಲ, 55 ಇಲ್ಲ, ಈಗ 60. ಮನೆಯಲ್ಲೇ ಹೇಳಿದ್ರೆ 55, 56ಕ್ಕೆ ಬಂದು ಕೂಡಲೇ ಕೊಟ್ಟು ಬಿಡ್ತೀನಿ ಅಂತ. ಈಗ ಯಾರು ಹೇಳ್ತಾರೆ ಅಂತ ಹೇಳಿ ನೀವು ಇಟ್ಕೊ ಕೂತಿರಲ್ಲ. ಈ ವರ್ಷದಾರ ಮುಂದಿನ ವರ್ಷಕ್ಕೆ ಕೊಡೋಣ ಅಂತ. ಹೋದ ವರ್ಷನೇ ಅಡಿಕೆ ಬಿಸಿಲಿಗೆ ಹಾಕಿದಾಗ ಏನಾಗಿತ್ತು ನೋಡಿರಲ್ಲ. ಎಷ್ಟು ವರ್ಷ ಇಟ್ಕೋತೀರಿ? ಆ ಒಳ್ಳೆ ಕೊಳಲ್ ಕೊಯ್ದು ಹೋತವೇನ ಇನ್ನು? ಇಲ್ಲ ಇಲ್ಲ, ಇನ್ನು ಕಾಯಕ್ಕೆ ಹೋಗಲ್ಲ ನಾನು. ಮುಂದಿನ ವಾರ ಅದು ಎಷ್ಟೇ ಇದ್ದರೂ ಕೊಡೋದೇಯಾ.
ಎಂತಕ್ಕೂ ಈಗ ನಾಳೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಲ್ಲ ಹೇಳು. ನಾ ಈ ಹುಡುಗರು ಬಂದು ಅಂತ ಹೇಳಿ ಅದು ಇದು ಅಂತ ಸಣ್ಣ ಪುಟ್ಟ ಖರ್ಚು ಆಗಿದ್ದೇ ಗೊತ್ತಾಗಲ್ಲ. ನೀ ಹೇಳ್ತೀಯ ಈಗ ಶಿಸ್ತಾಗಿ ಹೇಳ್ಬಿಡ್ತೀಯ ಸಾಮಾನು ಖಾಲಿ ಆದ ಕೂಡಲೇ ತಗೋಬಲ್ಲಿ ಅಂತ. ತರದೇ ಇದ್ರೆ ಆತದ? ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ. ಸಾಮಾನು ಖಾಲಿ ಆದಕ್ಕೂ ನಿಮ್ಮ ಹತ್ರ ಹೇಳ್ದೆ ನರ್ಮನೆಯವ್ರ ಹತ್ರ ಹೇಳಕ್ಕಾಗ್ತದನ್ರಿ? ಈಗ ಹಿಂಡಿ ಖಾಲಿ ಆದಾಗ ಹಂಗಾರೆ ಹೇಳಲ್ಲ, ತರಬೇಡಿ. ದನ ಎಮ್ಮೆ ಎಲ್ಲ ಹಾಲು ಕೊಡೋದು ಕಮ್ಮಿ ಮಾಡಲಿ, ಆವಾಗ ಗೊತ್ತಾಗ್ತದೆ. ಕಮ್ಮಿ ಯಾಕಾಯ್ತು ಅಂತ ಮಾತ್ರ ನನ್ನ ಹತ್ರ ಕೇಳಬೇಡಿ. ಇದು ಸಾಮಾನು ಅಷ್ಟೇ, ಏನದಿ ಅದನ್ನು ಮಾಡಿ ಹಾಕ್ತೀನಿ. ಖಾಲಿ ಆದಾಗ ಇಲ್ಲ, ಆವಾಗ ಗೊತ್ತಾಗ್ತದೆ ನಿಮಗೆ. ಅಡುಗೆ ಮಾಡಿ ಹಾಕಿದಾಗಲೇ ಗೊತ್ತಾಗ್ತದೆ ಯಾಕೆ ಅಂತ. ಆವಾಗ ತನ್ನಿ, ಇನ್ನು ಹಾಗೆ ಮಾಡ್ತೀನಿ ನಾನು. ನಮಗಾರು ಹೇಳ್ತೀರಿ ಜಗಳ ಮಾಡ್ಕೊಬೇಡಿ ಅಂತ. ನೀವು ಮಾಡೋ ಇದೇ ಕೆಲಸ. ಅತ್ತೆ ಮನೆಯಲ್ಲೇ ಕೇಳಿ ಕೇಳಿ ಸಾಕಾಗಿತ್ತ? ಬರೀ ದುಡ್ಡು 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 ಅಂತಿರ್ತೀರಪ್ಪ. ನಾನು ಓದಿ ಕೆಲ್ಸಕ್ಕೆ ಸೇರ್ತೀನಲ್ಲ, ಇನ್ನೊಂದು ಸತಿ ದುಡ್ಡು ಅನ್ನಬಾರ್ದು. ಅಷ್ಟು ದುಡ್ಡು ನಿಮ್ಮಿಬ್ಬರು ಮುಂದೆ ರಾಶಿ ಹಾಕಿರ್ತೀನಿ ನೋಡಿ. ಓಹೋ, ನೋಡ್ತೀನಿ ಎಷ್ಟು ದುಡ್ಡು ರಾಶಿ ಹಾಕ್ತೀಯ, ಏನು ಮಾಡ್ತೀಯ ಅಂತ. ಫಸ್ಟು ಚೆನ್ನಾಗಿ ಓದ್ಕ್ಯ. ಜಗಳ ಈಗ ಶುರು ಆಗಿದ್ದು ನಿನ್ನ ದಸೆನೆಯಿಂದನೇ ಗೊತ್ತಾ? ಬಂದ್ಬಿಡಿ, ಎಲ್ಲ ತಗೊಂಡು ನನ್ನ ಮೇಲೆ ಹಾಕಿ. ನಾನೆಂತ ಮಾಡಿನೆ? ಸುಮ್ಮನೆ ಹೇರ್ ಕೂತಿದ್ದೆ ಗುಂಡಣ್ಣನ ಜೊತೆ. ಯಾವ್ದು ಬೇಡ ಅಂತದ ಅಮ್ಮ ಅದನ್ನ ಮಾಡಕ್ಕೆ ಹೋಗ್ಲ ನಾನು, ಗೊತ್ತಾನ? ಇಲ್ಲ, ನೀನೆಂತ ಮಾಡಿ ಅಂತಲ್ಲ. ನಿಂಗೆ ಮೂಗು ಚುಚ್ಚಬೇಕಂತೆ ನಾಳೆ, ಅದಕ್ಕೆ ದುಡ್ಡು ಬೇಕಂತ ನೀನು ನಮಗೆ. ನಾನು ಇನ್ನೊಂದು 4 ದಿವಸ ಬಿಟ್ಟು ಚುಚ್ಚನ, ಅದಕ್ಕೆ ಪಾಪ ನೋವಾಗ್ತದೇನೋ ಅಳ್ತದೇನೋ ಅಂತಿದ್ದೀನಿ. ಏನು ಹೇಳ? ನೀ ಹೇಳ್ದಂಗೆ ಈಗ ಮೂಗು ಚುಚ್ಚಿಗೆ ಬರೋಣ ನಾಳೆ ಹೋಗಿ? ಹಾಗೇ ಹೋತಾ ಕೈ ಕೊಟ್ಟಲ್ಲೇ ಮರತೆ. ನೀವು ಎಷ್ಟು ಬುದ್ಧಿವಂತಿಕೆ ಮಾತಾಡೋರು ನಂಗೆ ಅದೆಲ್ಲ ಅರ್ಥ ಆಗ್ತದೆ ಅಪ್ಪ. ಇಂಥ ಮಾತು ನಾನು ಮಾವನವ್ರು ಎಷ್ಟು ಕೇಳಿಲ್ಲ ಅವ್ರ ಮನೇಲಿ. ಅವರು ಹಿಂಗೆ ಮಾಡೋದು ಗೊತ್ತಾನ? ಸುಳ್ಳಿಕಾರ ಹೇಳ್ತೀರಿ. ಇಲ್ಲೇ ಮರತೆ, ನಾ ಇದೇನು ಸುಳ್ಳು ಹೇಳಿದ್ದಲ್ಲ. ನೀನು ನಮ್ಮ ನಿಜವಾಗ್ಲೂ ಹಿಂಗೆ ಹೇಳಿದ್ದು. ಈಗೊಂದು ಕೆಲಸ ಮಾಡು, ಹೆಂಗಾರು ಮಾಡಿ ನಿನ್ನ ಅಮ್ಮನ ಹತ್ರ 3,000 ರೂಪಾಯಿ ಇಸ್ಕೊಡೆ ಗುಬ್ಬೆ. ನಿಂಗೆ ಎಂಥವ್ರು ಒಂದು ತಂದು ಕೊಡ್ತೀನಿ. ಮಾವನೇನು ಹೆರ್ಕೋಗಿ ಸಿಕ್ಕಾಕೊಂಡಿದ್ದೆ ಸಾಕ್ಬೇಕಾಗ್ಯದ ನನಗೆ. 3,000 ರೂಪಾಯಿ ಕೇಳಿದ್ರು 3,000 ಗುದ್ದು ಕೊಡ್ತದ ನಮ್ಮ ಅಮ್ಮ ಅಷ್ಟೇ. ನೀವು ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಹೋಗ್ತೀನಪ್ಪ. ನಿಮ್ಮ ಜಗಳದಲ್ಲಿ ನಾನಿಲ್ಲ. ಮಾತು ಮಾತ್ರ ಪೂರ್ತಿ ನಿನ್ನಂಗೆ ನೋಡು, ಬಿಟ್ಟು ಹಿಂಗೆ ಮಾಡ್ತದೆ. ನಾಳೆ ಯಾವನ ಕೊಟ್ಕೊಂಡು ಅವನಿಗೆ ಅದೇ ನನ್ನ ಪಾಡೆ ಆತದೆ. ಸುಮ್ಮನೆ ಇರಿ, ಅಷ್ಟೆಲ್ಲ ಪೂಸಿ ಹೊಡೆಯೋದು ಎಂತಕ್ಕೆ ಅಂತ ಗೊತ್ತು ನನಗೆ. ನಿಮ್ಮ ಹಣೆ ಬರ ಏನು ನಾನು ಇವತ್ತು ನೋಡೋದಲ್ಲ. ಸಿಟ್ಟು ಅಂದರೆ ಹೆಂಗೆ ಬರ್ತದೇನ, ಯಾವಾಗ ನೋಡಿದ್ರು ಇದೇ ಥರ ಮಾಡ್ತಿರ್ತೀರಿ. ನಾ ಸುಮ್ಮನೆ ಮೊನ್ನೆ ಅಕ್ಕ ಹೇಳ್ದಕ್ಕೂ ಅಲ್ಲಿಗೆ ಹೋಗಬೇಕಿತ್ತು. ಅಲ್ಲಿಂದ ಬರೋಳೆ ಅಂತ ತಂದಾರು ತರ್ಬೋದಿತ್ತು. ನೀ ಏನೇ ಹೇಳೋ, ಒಂಥರ ಹೆಣ್ಮಕ್ಳು ತವ್ರ ಮನೆಯವರಿಗೆಲ್ಲ ಸುಖ ಅಲ್ಲ. ಆರಾಮಾಗಿ ಅವರಿಗೆ ಹಿಂಗೆ ಕಾಟ ತಡಿಯೋಕ್ಕಾಗಲ್ಲ ಅಂತ ಗೊತ್ತಿರ್ತದಲ್ಲ, ಗಂಡನ ಮನೆಗೆ ಕಳಿಸ್ಬಿಡ್ತಾರೆ. ಇಲ್ಲಿ ಗಂಡ ಅನುಭವಿಸ್ಬೇಕು ಜೀವನ ಪರ್ಯಂತ. ಅದೇನು 1-2 ದಿನನಾ? ಅದಕ್ಕೆ ನೋಡು, ಹೆಣ್ಮಕ್ಳನ್ನ ಮದುವೆ ಮಾಡಿ ಹೊರಗಡೆ ಕೊಡಬೇಕು, ಕೊಟ್ಟೆನ್ ಕುಲಕ್ಕೆ ಹೊರಗೆ ಹಾಗೆ ಹಿಂಗೆ ಎಲ್ಲ ಗಾದಿ ಮಾಡಿದ್ರು. ಮತ್ತು ವಾಪಸ್ ಅಲ್ಲಿಗೆ ಬದಲೇಬಾರ್ದು ಅಂತ. ನಾವು ಗಂಡು ಮಕ್ಕಳು ಹಂಗಲ್ಲ, ಪಾಪಿ ಪರದೇಶಿಗಳು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಲ್ಲ, ಹಂಗಾಗಿ ನಮ್ಮನ್ನಲ್ಲೇ ಕೂರಿಸಿದ್ರು. ಅತ್ಲಾಗ ಅವ್ರೂ ನೋಡ್ಕೋಬೇಕು, ಇತ್ಲಾಗ ನಿಮ್ಮನ್ನು ನೋಡ್ಕೋಬೇಕು. ನಾವು ಚಟ್ನಿಯಲ್ಲಿ ಮಧ್ಯದಲ್ಲಿ. ಸುಮ್ಮನಿರಿ ನೀವು, ಮಾತು ತಟಾರ್ಸಕ್ಕೆ ನೋಡಬೇಡಿ ಆತ. ಹೆಣ್ಮಕ್ಳು ಕಾಟ ತಡಿಯೋಕ್ಕಾಗದೆ ತವ್ರ ಮನೆಯವ್ರು ಸಾಗ ಹಾಕ್ತಾರಂತೆ. ಇಷ್ಟೇ ತಿಳ್ಕೊಂಡಿದ್ದು ನೀವು. ಕಾಟ ತಡಿಯೋಕ್ಕಾಗದೆ ಸಾಗ ಹಾಕೋದಲ್ಲ. ಹೆಣ್ಣುಮಗಳು ಎಲ್ಲಿ ಹೋದರೂ ಹೊಂದ್ಕಿತದೆ, ಆ ಮನೆನೂ ಸರಿ ಮಾಡಿ ಇದ್ರ ಜೀವನನೂ ಸರಿ ಮಾಡ್ಕಿತದೆ ಅನ್ನೋ ಧೈರ್ಯ ಅದೇ ಅವರಿಗೆ. ಅದಕ್ಕೆ ಕಂಡರ ಮನೆಗೆ ಕಳಿಸ್ತಾರೆ. ನೀವು ಗಂಡಸ್ರ ಇದ್ದಲ್ಲೇ ನಿಮಗೆ ಹೊಂದ್ಕಿಣಕ್ಕಾಗಲ್ಲ, ಇನ್ನು ಬೇರೆ ಕಡೆ ಹೋಗಿ ಹೊಂದ್ಕಿಣೋದು ಹೌದಾ ನೀವು? ಅದಕ್ಕೆ ನೀವು ಅಲ್ಲೇ ಬಿದ್ದೀರಿ ಅಂತ ಅಲ್ಲೇ ಬಿಟ್ಟಿರ್ತಾರೆ. ಇಷ್ಟು ಇದನ್ನೇ ಹೆಂಗೆ ತಿರ್ಸ್ಬಿಟ್ರಿ ನೋಡಿ ನೀವು. ಸುಮ್ಮನಿರು ಸಾಕು. ಇಲ್ಲಿ ಮನೆಯಲ್ಲೇ ಅಪ್ಪ ಅಮ್ಮನ್ನು ಸುಧಾರಿಸ್ಕೊಂಡು ಬಂದರ್ನು ಸುಧಾರಿಸ್ಕೊಂಡು ಇರಲ್ಲ ನಾವು. ಹೊರಗಡೆ ಹೋದಾಗಲೂ ಚೆನ್ನಾಗೇ ಇರ್ತಿದ್ವಪ್ಪ. ಇನ್ಮೇಲೆ ಹಾಗೆ ಮಾಡಬೇಕು. ನಮ್ಮನೆಯಿಂದನೇ ಶುರು ಮಾಡ್ತೀನಿ. ಗುಬ್ಬಿ ಇಲ್ಲೇ ಇರಲಿ, ಗುಂಡನ್ನೇ ಹೆಂಡತಿ ಮನೆಗೆ ಕಳ್ಸೋಣ.
ನೋಡೋಣ ಹಂಗಾರೆ ಗಂಡು ಮಕ್ಳಿಗೆ ಬೇರೆ ಕಡೆ ಹೊಂದ್ಕಿಣಕ್ಕೆ ಆಗ್ತದ ಆಗಲ್ಲ ಅಂತ. 3 ದಿನಕ್ಕೆ ವಾಪಸ್ ಬರ್ದಿದ್ರೆ ಕೇಳಿ ನಿಮ್ಮ ಮಗ, ಅವಂತೂ ನಿಮ್ಮ ಹಂಗಿದ್ದವನೇ ಹೊಂದ್ಕಿತಾನಂತೆ. ಇಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಹೊಂದ್ಕಿಣೋದು ಹೋಗಲಿ, ಇದ್ದಲ್ಲೇ ಒಂದು ಸಾರು ಪಲ್ಯ ರೊಟ್ಟಿ ಕಡುಬು ಮಾಡಿದ್ರು ಅಯ್ಯೋ ನಮ್ಮಮ್ಮ ಅಷ್ಟು ಚಂದ ಮಾಡ್ತಿತ್ತು, ಅದೇ ಚೆನ್ನಾಗಿರ್ತಿತ್ತು, ನಮಗಿದು ಇಷ್ಟ ಆಗಲ್ಲ, ಅದನ್ನೇ ನಿಮಗೆ ತಿದ್ಕಿಣಕ್ಕಾಗಲ್ಲ, ನಮ್ಮಮ್ಮ ಮಾಡಿದ್ದು ಅಂತಲೇ ಇರ್ತೀರಿ. ಇನ್ನು ಬೇರೆಯವ್ರ ಮನೆಗೆ ಹೋಗಿ ನೀವು ಹೊಂದ್ಕಿಣೋದು ಹೌದಾ? ನಾವು ಹಂಗಲ್ಲಪ್ಪ, ಯಾವಾಗ ಹೆಂಗಿದ್ರೂ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಸುಧಾರಿಸ್ಕೊಂಡು ಹೋಗ್ತೀವಿ, ನಿಮ್ಮಂಗೆ ಮೇ ಅಂತಲೇ ಇರಲ್ಲ. ಅದಕ್ಕೆ ಹಾಗೆ ಮಾಡಿಟ್ಟಾರೆ, ನಿಮ್ಗೊಲ್ಲೆಲ್ಲ ಹೋಗಿ ಹೊಂದ್ಕಿಣಕ್ಕಾಗಲ್ಲ, ಇಲ್ಲೇ ನಮ್ಮ ರೊಟ್ಟಿ ನಮ್ಮ ಕಡುಬೆ ತಿಂದ್ಕೊಂಡಿರಿ ಅಂತ ಹೇಳ್ಬಿಟ್ರು ದೊಡ್ಡಕ್ಕೆ. ಮಾಡಕ್ಕೆ ಬೇರೆ ಕೆಲಸ ಅದೇನು ನೋಡಿ. ನಿನ್ನ ಹತ್ರ ಮಾತಾಡ್ಗಿರ್ಲಕ್ಕೆ ಯಾರಿಗಾದದ ಮರತಿ? ಮಗಳು ಒಬ್ಳು ಹಾಗೆ ತಯಾರತ್ತ ಅದೇ ಆಗಲಿ, ಹಾಗೆ ತಯಾರಾಗಲಿ, ಎಲ್ಲಿ ಹೋದರೂ ಅದು ಜೀವನ ಮಾಡ್ತದೆ ಅನ್ನೋ ಧೈರ್ಯ ಅದೇ ನನಗೆ.